ಕೋಡುಬಳೆ ಅಂದ್ರೆ ಅಡುಕಲೆ. ಬಂಡೆಗೆ ಬಲಿಯಾದವರ ಸಂಖ್ಯೆ ಏರಿಕೆಯಾಗ್ತಾ ಇದೆಯಾ? ಈಗಾಗಲೇ ಸೋಮಶೇಖರ್ ಅವರು ಕೂಡ ಶಾಸಕರು ತಿಳಿಸ್ತಾ ಇದ್ರು, ಅಲ್ಲಿ 10 ಮಂದಿ ಕೆಲಸ ಮಾಡ್ತಾ ಇರೋರ ಪೈಕಿ ಬಂಡೆ ಬಿದ್ದು ಟ್ರ್ಯಾಕ್ಟರ್ ಅಪ್ಪಚ್ಚಿಯಾಗಿ 7 ಮಂದಿ ಬಲಿಯಾಗಿದ್ದಾರೆ. ಬಂಡೆ ದುರಂತದ ಸ್ಥಳದಲ್ಲಿ ಸಂಬಂಧಿಕರ ಗೋಳಾಟ. ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಅಂತ ಓರ್ವ ಮೃತ ಕಾರ್ಮಿಕನ ಪುತ್ರ ತಿಳಿಸ್ತಾ ಇದ್ರು. ಅವರ ತಂದೆ 6 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಬೆಳಗಿನ ಜಾವ ಆದಂತಹ ಘಟನೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಂಡೆ ಕುಸಿದು ಯಾದಗಿರಿ ಮೂಲದ ರಾಜು ಅನ್ನೋರು ಮೃತಪಟ್ಟಿದ್ದಾರೆ. ಹೊಟ್ಟೆಪಾಡಿಗಾಗಿ ಮತ್ತೊಂದು ಊರಿಗೆ ಬಂದಿದ್ವಿ. ಕಳೆದ 1 ವರ್ಷದಿಂದ ನಮ್ಮವ್ರು ಕೆಲಸ ಮಾಡ್ತಾ ಇದ್ರು. ಮೃತ ರಾಜು ಪುತ್ರ ಟಿವಿ9 ಜೊತೆ ಮಾತನಾಡ್ತಾ ಆದದ್ದು ಏನು ಅನ್ನೋದನ್ನ ಹೇಳಿದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ರಾಜು ಅವರ ಪುತ್ರನನ್ನ ಮಾತನಾಡಿಸ್ತಾರೆ, ಕೇಳೋಣ. ಬಂಡೆ ಬಿದ್ದು 7 ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಯಾದಗಿರಿ ಮೂಲದ ರಾಜು ಅನ್ನೋರು ಕೂಡ ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಮನೆಯಿಂದ ಹೊರಟು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿರೋದು. 1 ವರ್ಷಗಳ ಕೆಳಗೆ ಅವರು ಈ ಒಂದು ಕೆಲಸವನ್ನು ಅರಿಸಿ ಬಂದಿದ್ರು. ಅವ್ರ ಮಗ ಕೂಡ ಟ್ರ್ಯಾಕ್ಟರ್ ಓಡಿಸಿದ್ರು. ಈ ಒಂದು ಇನ್ಸಿಡೆಂಟಲ್ಲಿ ಅವ್ರ ಮಗ ಕೂಡ ಬದುಕುಳಿದ್ದಾರೆ. ಸರ್, ನೀವು ನೋಡ್ತಿದ್ದೀರಾ ಸರ್ ಇನ್ಸಿಡೆಂಟ್ ಹೇಗಾಯ್ತು? ನಾನು ನೋಡಿಲ್ಲ ಸರ್, ನಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಅಲ್ಲಿ ಫೋನ್ ಬಂತು, ಅಲ್ಲಿಂದ ಓಡೇ ಬಂದಿದ್ದೀನಿ ನಾನು. ನೀವು ಇಬ್ರು ಕೂಡ ಬೆಳಗ್ಗೆ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ದ? ಇಲ್ಲ, ನಾನು ನೈಟಲ್ಲಿ ಮಾಡಿದ್ದೀನಿ. ನೈಟ್ ಮಾಡಿ ಡೇ ಹೋಗ್ಬೇಕು ಮನೆಗೂ. ಅಲ್ಲಿಂದ ಆಪರೇಟ್ಗಳು ಫೋನ್ ಮಾಡಿದ್ರು, ಹಂಗೆ ಅಲ್ಲಿಂದ ಓಡೇ ಬಂದು ನಮ್ಮ ಅಪ್ಪಗೆ ಎತ್ತಾ ಇದ್ದೀನಿ. ಏನಿಲ್ಲ, ಅಲ್ಲಿ ನಿಮ್ಮ ತಂದೆಯವರು ಎಷ್ಟೊತ್ತಿಗೆ ಬಂದಿದ್ರು ಸರ್ ಕೆಲಸಕ್ಕೆ? 6 ಗಂಟೆ 6:20 ಬಂದಿದ್ರು. ಈಗ ನಿಮ್ಮ ತಂದೆಯವರು ಇಲ್ಲಿ ಏನು ಕೆಲಸ ಮಾಡ್ತಿದ್ರು ಸರ್? ಲೋಡ್ ಮಾಡ್ತಾ ಇದ್ರು. ಡ್ರಿಲ್ ಹೊಡಿತಾರಲ್ಲ, ಅದು ಲೋಡ್ ಮಾಡ್ತಾ ಇದ್ರು. ಲೋಡ್ ಮಾಡಿ ಆ ಮನೆಗೆ ಬಂದ್ರು. ಹೆಂಗ್ ಗೊತ್ತಾಯ್ತು ಸರ್ ಅದು ಇನ್ಸಿಡೆಂಟು? ಮೇಲ್ಗಡೆಯಿಂದ ಕಲ್ಲು ಬಂದಿದೆ, ಮೇಲಿಂದ ಕಲ್ಲು ಜಾರಿ ಬಂದು ಅದ್ರ ಮೇಲೆ ಡೈರೆಕ್ಟ್ ನಮ್ಮ ತಂದೆ ಮೇಲೆ ಹೋಗ್ಬಿಟ್ಟೈತೆ. ಅದು ಮಾತ್ರ ನೋಡಿಲ್ಲ ನಾನು ಡೈರೆಕ್ಟ್ ಬಂದು ನಮ್ಮ ತಂದೆಯವರಿಗೆ ನೋಡೀನಿ. ಅಲ್ಲ ಸರ್, ಅಂದ್ರೆ ಇಷ್ಟು ದೊಡ್ಡ ಮಟ್ಟಿನ ಬಂಡೆ ಮೇಲ್ಭಾಗದಿಂದ ಇದ್ರೂ ಕೂಡ ಕೆಲಸ ಮಾಡ್ತಿರೋದು ಬೀಳುತ್ತೆ ಅಂತ ಏನಾದ್ರು ಯಾರು ಗೊತ್ತಾಗಿರ್ಲಿಲ್ವಾ, ಹೇಗೆ ಸರ್? ಅದು ಅಷ್ಟೇನು ಗೊತ್ತಾಗ್ಲಿಲ್ಲ. ಮೇಲ್ಗಡೆ ಅವ್ರು ಲೋಡ್ ಮಾಡ್ತಾ ಇದ್ರು ಸರ್. ಅವ್ರು ಏನು ಮಾಡಿದಾರೆ ಗೊತ್ತಿಲ್ಲ, ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಅವ್ರ ಮೇಲೆ ಬಿಟ್ಬಿಟ್ಟು. ನಿನ್ನ ಕೆಳಗೆ ಎಷ್ಟು ಜನ ಇನ್ನು ಕೆಲಸದವ್ರು ಇದ್ರು ಸರ್? ಏನು ಸರ್? ಬೇಜಾನ್ ಒಂದು 20 ಜನ ಮೇಲಿದ್ರು. ಅದರಲ್ಲಿ ಒಂದು 7-8 ಜನ ಸಿಕ್ಕಿದೆ. ನಮ್ಮ ತಂದೆಯವ್ರ ಬಾಡಿ ಸಪ್ರೇಟ್ ಆಗಿ ಬಿದ್ದಿತ್ತು, ನಾನೇ ಬಂದು ಎತ್ತಿದ್ದೀನಿ. ಮಿಕ್ಕಿದ ಬಂಡೆ ಒಳಗಡೆನೆ ಆಯ್ತು, ಇವಾಗ ತೆಗಿತಾ ಇದ್ದಾರೆ. ಅಲ್ಲ, ಇನ್ನು ಎಷ್ಟು ಇದಾವೆ ಸರ್ ಒಳಭಾಗದಲ್ಲಿ? ಸರ್ ಇನ್ನೂ ಒಂದು 4-5 ಇರ್ಬೋದು ಅಷ್ಟೇ. ಅವರೆಲ್ಲ ಎಲ್ಲಿಯವರು ಸರ್? ಬಿಹಾರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾನು ಮಿನಿಮಮ್ ಒಂದು ವರ್ಷ ಆಯ್ತು. ನಿಮ್ಮ ತಂದೆಯವರು ನೀವೆಲ್ಲ ಜೊತೆಗೆ ಬಂದಿಲ್ಲ? ನಮ್ಮ ತಂದೆಯವರು 6 ತಿಂಗಳಾಯ್ತು ಬಂದಿರೋದು. 6 ತಿಂಗಳಿಂದ ಅಂದ್ರೆ ನೀವು ಬಂದ ತಕ್ಷಣ ಪಟ್ಟಂತ ಬಂದು ಇದು ಮಾಡಿ. ಇನ್ನು ಬೇರೆಯವರಿಗೆಲ್ಲ ಏನಾರು ಗಾಯಗಳಾಗಿದಾವೆ ಸರ್? ಆಗಿದೆ. ಇದಿಷ್ಟು ಕೂಡ ಮೃತ ರಾಜು ಅವರ ಮಗ ಹೇಳ್ತಿರುವಂಥದ್ದು. ನಾನು ಕೂಡ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ಕೆಳಭಾಗದಲ್ಲಿ ಬಂದು ನಮ್ಮ ಮೃತದೇಹವನ್ನು ಕೂಡ ಹೊರಗೆ ತೆಗೆದೆ. ಇನ್ನೂ ಕೆಲವೊಂದಿಷ್ಟು ಬಾಡಿಗಳಿದ್ದಾವೆ. ನಾನು 1 ವರ್ಷದ ಕೆಳಗೆ ಕೆಲಸಕ್ಕೆ ಬಂದಿದ್ದೆ. ನನ್ನ ತಂದೆ 6 ತಿಂಗಳ ಕೆಳಗೆ ಇಲ್ಲಿ ಕೆಲಸಕ್ಕೆ ಬಂದಿದ್ರು. ಬೆಳಗ್ಗೆ 6 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋಂಥದ್ದು ಟಿವಿ9 ಜೊತೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ. ನನ್ನ ತಂದೆ ಮೇಲೆ ಬಂಡೆ ಬಂದು ಬಿತ್ತು, ನಾನೇ ಅವರ ಮೃತದೇಹವನ್ನು ಪಕ್ಕಕ್ಕೆ ಸರಿಸಿದೆ ಅಂತ ಪುತ್ರ ನೋವಿನಿಂದ ಮಾತನಾಡ್ತಾ ಇದ್ರು. 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಂತೆ ಅವರು. ಅವರ ತಂದೆ ಮೃತ ರಾಜು 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು. ಈ ರೀತಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುವಂಥವರ ಜೀವನಕ್ಕೆ ಯಾವುದೇ ಬೆಲೆ ಇಲ್ವಾ ಹಾಗಿದ್ರೆ? ಕೋಡುಬಳೆ ಅಂದ್ರೆ ಅಡುಕಲೆ.